ಮುಂಬೈ ಇಂಡಿಯನ್ಸು, ಕೋಲ್ಕತ್ತಾ ಇಂಡಿಯನ್ಸು ಅವರೆಲ್ಲರಿಗೂ ಇವತ್ತು ಹೊಟ್ಟೆ ಗಿಚ್ಚು ಬಿದ್ದದು. ನೈಟ್ ರೈಡರ್ಸ್ ಅಂತೇಳಿ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಇವೆಲ್ಲ ಹೊಟ್ಟೆ ಗಿಚ್ಚು ಬಿದ್ದುಕೊಂಡು 5 ಸಲ ಗೆದ್ದವರು. ಇವರು ಇವತ್ತು ಹೊಟ್ಟೆ ಗಿಚ್ಚು ಪಡ್ತಾ ಇದ್ದಾರೆ. ಗೆದ್ದಿದ್ದು ಅವ್ರನ್ನ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. 5 ವರ್ಷದ ಬ್ಯಾನ್ ಮಾಡಬೇಕು ಅಂತ ಆಗಬಾರ್ದಾಗಿತ್ತು, ಆಯಿತು ಬೇಕಂತ ಮಾಡಿದ್ರೇನೋ ಇವರು RCB ಅವರು ಜೊತೆಗಾರರೆಲ್ಲ ಕೂಡ್ಕೊಂಡು ಅವ್ರು ಆರೋಪ ಮಾಡ್ತಾರೆ. ಒಟ್ಟಾರೆಯಾಗಿ ಈಗ ನಡೆದಂಥ ದುರಂತಕ್ಕೆ ಏನಪ್ಪ ಅಂದ್ರೆ ನಿಧಾನಕ್ಕೆ ಆಡಳಿತಾರೂಢ ಪಕ್ಷದ ಮೇಲೆ ಆರೋಪಗಳು ಘನಘೋರವಾಗಿ ಆಗ್ತಾ ಇದ್ದಾವೆ. ಜೊತೆಗೆ ವಿರೋಧ ಪಕ್ಷಗಳ ಪಾತ್ರ ಇದೆ, ನಡೀತಾನೆ ಆಗೋದಿನ. ಆದರೆ ಈಗ ಪರಿಹಾರ ರೂಪದಲ್ಲೇ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ತನಿಖೆಗಳಿಗೂ ಆ ತನಿಖೆಗೂ ಆಸ್ಪದ ಕೊಟ್ಟಿದ್ದಾರೆ. CID ತನಿಖೆ ಕೊಟ್ಟಿದ್ದಾರೆ. ಸ್ವತಃ ಅಲ್ಲಿ ಪುನಃ ಅವರ ಒಂದು ಆಯೋಗವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದಾರೆ. ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಆ ಕೆಲಸನೂ ಸಿದ್ದರಾಮಯ್ಯನವರು ಕ್ವಿಕ್ಕಾಗಿ ತೆಗೆದುಕೊಂಡಿದ್ದಾರೆ. ಈಗ ಸ್ವಲ್ಪ BJPಗೆ ಆರೋಪ ಒಂದಿಷ್ಟು ಕಡಿಮೆ ಆಗ್ತಾಯಿದೇನೋ, ಕಡಿಮೆ ಆಗ್ಬೋದೇನೋ ಅನ್ನೋದು ತರ್ಕ. ಅದೇನೋ ಆಗಲಿ, ಈಗ ಈ ಒಂದು RCB ಇಂದಾಗೆ ಇಲ್ಲೇ ಅನೇಕ ಗೊಂದಲಗಳು ಮಾತ್ರ ಹುಟ್ಟಿದ್ದೇನೋ ಸುಳ್ಳಲ್ಲ. ಗೆದ್ದಿದ್ದೇನೋ, ವೈಭವಕರಣ ಆಗಿದ್ದೇನೋ ಎಲ್ಲ ಕನೆ ಕಾಣೋಂಥದ್ದು. ಬಟ್ ಇದಕ್ಕೆಲ್ಲ ಕಾರಣಕರ್ತರು, ಈ ಒಂದು ದುರಂತ ಕಾರಣಕರ್ತರು ಗೆಲ್ಲೋದಕ್ಕೂ ನಾವೇ ಗೆಲ್ಲಿಸ್ಕೊಟ್ಟಿವಿ ಅಂತ ಹೊರತು ತೋರಿಸುವಂಥ ಸಂಭ್ರಮದಲ್ಲಿದ್ದಂಥ DK ಅವರಿಗೆ ಈ ಘಟನೆ ಆದ ತಕ್ಷಣ ಇದಾಗೋದು ಇವರ ಕಾರಣ ಅನ್ನೋದು ಒಂದು ಸಾಕ್ಷಿ ಒದಗಿಸಿದಂಗೆ ಆಗೋಗ್ಬಿಟ್ಟದ. ಹೀಗಾಗಿ ಈ DK ಅವ್ರನ್ನ ಸಂಪುಟದ ಹೊರ ಹಾಕಬೇಕು ಮಾಡಬೇಕು ಅನ್ನೋಂಥ ಮಾತುಗಳು ಇನ್ನೂ ಜೋರು ಹಿಡಿತಾ ಇದ್ದಾವೆ. ಇದು ಯಾವ ರೂಪ ಪಡಿಬೋದು?